ಹಾಯ್ ಹಲೋ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಲಾಸ್ಟ್ ಸಂಡೆಯ ವಿಡಿಯೋ ಆಗಿರುತ್ತೆ. ಅವತ್ತು ನಾನು ನಮ್ಮ ಪಾಪು ಇಬ್ಬರು ರೆಡಿ ಆದ್ವಿ. ಎಲ್ಲಿಗೆ ಅಂತ ಹೇಳಿದ್ರೆ ಶಾಪಿಂಗ್ ಹೋಗಬೇಕಿತ್ತು MG ರೋಡ್ಗೆ. ಸೊ ಅದಕ್ಕೆ ರೆಡಿ ಆಗ್ತಾ ಇದ್ದೀವಿ. ನೋಡಿ ನೀಟಾಗಿ ತಲೆ ಬಾಚ್ಕೊಂಡಿಲ್ಲ, ಬಾಚ್ಕೊಳ್ಳೋ ಅಂದರೆ ಅಲ್ಲಿ ಕೂದಲೇ ಇಲ್ಲ ಬಿಡಮ್ಮ, ಏನು ಬಾಚ್ಕೊತೀಯ ಅಂತ ಹೇಳ್ತಾನೆ. ಅವ್ನಿಗೆ ಎಲ್ಲನ ಹೊರಟ್ಬಿಟ್ರೆ ಈ ಥರ ಖುಷಿ ಆಗಿರುತ್ತೆ. ಮನೆಯಲ್ಲೇ ಇರ್ತಾನಲ್ಲ, ಇವಾಗ ಬೇರೆ ರಜಾ ಕೊಟ್ಬಿಟ್ಟಿದ್ದಾರೆ, ಅದಕ್ಕೆ ಅವ್ನಿಗೆ ಈ ಥರ ಎಲ್ಲ ಓಡಾಡ್ಕೊಂಬರೋಕ್ಕೆ ತುಂಬ ಇಷ್ಟಪಡ್ತಾನೆ. ನಾನು ರೆಡಿಯಾಗಿ ಬರ್ತೀನಿ ಕೆಳಗಡೆ ಇರಪ್ಪ ಅಂದರೆ ಆಗಲೇ ಹೋಗಿ ಅವ್ನ ಫ್ರೆಂಡ್ ಜೊತೆ ಆಟ ಆಡ್ತಾ ಇದ್ದ. ಸೊ ಅವನು ಕರ್ಕೊಂಡು ಬಾರಪ್ಪ ಬೇಗ ಟೈಮ್ ಆಯಿತು ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು, ಆಗಲೇ 4 ಗಂಟೆ ಟೈಮ್ ಆಗಿತ್ತು. ಮಧ್ಯಾಹ್ನ ಹೋಗೋದಕ್ಕೆ ಬಿಸಿಲಿತ್ತು, ಅದಕ್ಕೆ ಸಂಜೆನೇ ಹೋಗ್ಬಿಟ್ಟು ಬರೋಣ ಅಂತೇಳಿ ಹೊರಟ್ವಿ. ಅವನಿಗೆ ಕೈಗೆ ಒಂದು ಬಳೆ ಬೇಕಾಗಿತ್ತು. ಮುಂಚೆ ಇದ್ದಿದ್ದು ತುಂಬ ಟೈಟ್ ಆಗ್ತಿತ್ತು. ಹಾಗೆ ಒಂದು ಬೆಳ್ಳಿದು ಸರ ಇತ್ತು, ಅದು ಇದು ಲಾಕ್ ಏನೋ ಸರಿಗೆ ಬರ್ತಿರ್ಲಿಲ್ಲ, ಅದು ಕೊಂಡಿದ್ದು. ಅದಕ್ಕೆ ಅದನ್ನು ನೋಡ್ಕೊಂಡು ಬರೋಣ ಅಂತ ಹೋದರೆ ಅಲ್ಲಿ ಅವ್ನ ಫ್ರೆಂಡ್ ಸಿಗ್ದ ಜ್ಯುವೆಲರಿ ಶಾಪ್ ಮುಂದೆ. ಅವನ್ನ ಮಾತಾಡಿಸ್ತಿದ್ದಾನೆ. ಬಾರಪ್ಪ ಬೇಗ ಅಂತ ಹೇಳಿದ್ರು, ಇರಮ್ಮ 5 ನಿಮಿಷ ಬರ್ತೀನಿ ಅಂತ ಹೇಳ್ಬಿಟ್ಟು ಅವನ ಜೊತೆ ಮಾತಾಡ್ಕೊಳ್ತಾ ಕೂತಿದ್ದಾನೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವನಿಗೆ ಖುಷಿ, ಅವ್ನ ಫ್ರೆಂಡ್ಸ್ ಎಲ್ಲ ಈ ಥರ ಸಿಕ್ಕಿ ಹೊರಗಡೆ ಸಿಕ್ಕಿದ್ರೆ ಎಲ್ಲಿ ಸಿಕ್ಕಿದ್ರು ಮಾತಾಡ್ತಿರ್ತಾನೆ. ಅಲ್ಲಿಂದ ಅವನಿಗೆ ಬಾಯ್ ಮಾಡಿಕೊಂಡು ಹೊರಟ್ವಿ. ಅಲ್ಲಿ ಬಟ್ಟೆ MG ರೋಡಲ್ಲಿ ನೋಡಿದ್ವಿ. ಯಾಕೋ ಅಲ್ಲಿ ಇಷ್ಟ ಆಗಲಿಲ್ಲ ನಮಗೆ. ಸರಿ ಅಂತ ಹೇಳ್ಬಿಟ್ಟು ಬೇಡ ಅಲ್ಲೇನು ತೊಗೊಳೋದು ಅಂತ ಹೇಳ್ಬಿಟ್ಟು ಶಿರಾಗೇಟಿಗೆ ಬಂದ್ವಿ. ಅಲ್ಲಿ ಟ್ರೆಂಡ್ಸ್ ಇದೆ ಶಿರಾಗೇಟಲ್ಲಿ. ಸರಿ ಅಂತ ಹೇಳ್ಬಿಟ್ಟು ಅಲ್ಲೇ ಬಟ್ಟೆ ತೊಗೊಂಡ್ವಿ. ಅವನೊಂದು ಜೊತೆ ಸೆಲೆಕ್ಟ್ ಮಾಡ್ದ. ಅವ್ನಿಗೆ ಯಾವ್ದು ಇಷ್ಟ ಬೇಕೋ ಅದೇ ಸೆಲೆಕ್ಟ್ ಮಾಡ್ಕೋಬೇಕು. ಚೆನ್ನಾಗಿಲ್ಲ ಅಂತ ಹೇಳ್ದೆ ನಾನು. ಇಲ್ಲ ನನಗೆ ಅದೇ ಬೇಕಮ್ಮ ಅಂತ ಹೇಳ್ದೆ. ಅದು ತುಂಬ ಲೂಸ್ ಇತ್ತು ಶರ್ಟು. ಹೇಳಿದ್ರು ಕೇಳಲಿಲ್ಲ. ಇಲ್ಲ ನನಗಿದೇ ಬೇಕು ಅಂದ. ಸರಿ ಬಿಡು, ಅವ್ರ ಅಪ್ಪಂಗೆ ಫೋನ್ ಮಾಡಿದ್ದಕ್ಕೆ ಅವ್ನಿಗೆ ಯಾವ್ದು ಇಷ್ಟನ ಅದೇ ಕೊಡಿಸ್ಬಿಡು ಅಂತ ಹೇಳ್ದೆ. ತಿರ್ಗಾ ನಾವು ಇಷ್ಟ ಬಂದಿದ್ದು ತೊಗೊಂಡ್ರೆ ಅವನು ಹಾಕೊಳೋದಿಲ್ಲ. ಅದಕ್ಕೆ ಅಂತ ಹೇಳ್ಬಿಟ್ಟು ಅವ್ನಿಗೆ ಇಷ್ಟ ಬಂದಿರೋದೇ ಕೊಡಿಸ್ಬಿಟ್ಟು ಅಲ್ಲಿಂದ ಕರ್ಕೊಂಡು ಬಂದೆ. ಬಾಯ್ ಬಾಯ್ ಬಾಯ್. ಪ್ರೇಕ್ಷರ್ ಮನೆಗೆ ಹೋಗ್ಬಿಟ್ಟು ಮಾತಾಡ್ಸ್ಕೊಂಬರೋಣ ಅಂತ ಹೇಳಿ ಬಂದ್ವಿ. ನೋಡಿ ತರಲೆ ಎಷ್ಟು ಮಾಡ್ತಿರ್ತಾನೆ, ರೋಡು ತುದ್ದ ತರಲೆ ಮಾಡ್ಕೊಂಡೇ ಬರ್ತಾನೆ. ಪ್ರೇಕ್ಷನು ಅಕ್ಕ ಹೊರಗಡೆನೆ ನಿಂತ್ಕೊಂಡಿದ್ರು, ಅವ್ರನ್ನ ಮಾತಾಡ್ಸಿದ್ವಿ. ಪ್ರೇಕ್ಷಾ ಇದೇನಮ್ಮ ಹಿಂಗಿದೆಯಾ? ಪ್ರೇಕ್ಷಂಗೆ ಏರ್ ಕಟ್ ಮಾಡಿಸಿದ್ದಾರೆ. ಪಾಪ ಒಂದು ಸ್ವಲ್ಪನೂ ಚೆನ್ನಾಗೇ ಮಾಡಿಲ್ಲ ಅವಳಿಗೆ. ಎಲ್ಲ ಫುಲ್ಲು ಕಟ್ ಮಾಡಿಬಿಟ್ಟಿದ್ದಾರೆ. ಪಾಪ ಚೆನ್ನಾಗೇ ಕಾಣಿಸ್ತಿರ್ಲಿಲ್ಲ. ಅದನ್ನೆಲ್ಲ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಹಾಗೆ ನನ್ನ ಮಗನೂ ಅವಳು ತುಂಬ ಹೊತ್ತು ಆಟ ಆಡಿದ್ರು. ಅವರು ಟೈಮ್ ಸಿಕ್ಕಿದ್ರೆ ಸಾಕು ತುಂಬ ಆಟ ಆಡ್ತಿರ್ತಾಳೆ ನಮ್ಮ ಪ್ರೇಕ್ಷಾ. ನಮ್ಮ ಮಗ ಅವನು ಎಲ್ಲ ಹುಡುಗರ ಜೊತೆನೂ ಹಾಗೆ ಆಟ ಆಡ್ತಿರ್ತಾನೆ. ಅವನು ನನ್ನ ಮಗ ಬಸ್ಸು ಓಡಿಸ್ತಿದ್ದಾನಂತೆ, ಇವಳು ಪ್ಯಾಸೆಂಜರ್ ಅಂತೆ. ಅದಕ್ಕೆ ಆಧಾರ್ ಕಾರ್ಡ್ ತೊಗೊಂಡು ಟಿಕೆಟ್ ಕೊಡ್ರಿ ಅಂತ ಕೇಳ್ತಿದ್ದಾಳೆ. ಅಂದರೆ ನಾವೆಲ್ಲ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಆಧಾರ್ ಕಾರ್ಡ್ ಎಲ್ಲ ಕೊಟ್ಟು ಟಿಕೆಟ್ ತೊಗೊತೀವಲ್ಲ, ಅದಕ್ಕೆ ನೋಡಿಬಿಟ್ಟು ನೀನು ಆಧಾರ್ ಕಾರ್ಡ್ ತೊಗೊಳ್ಳೋ ಅಂತ ಹೇಳ್ತಿದ್ದಾಳೆ. ದುಡ್ಡು ಕೊಡು ಅಂತ ಅವ್ನು ಕೇಳ್ತಿದ್ದಾನೆ. ಇಲ್ಲ ಆಧಾರ್ ಕಾರ್ಡ್ ಕೊಟ್ಟು ಟಿಕೆಟ್ ಕೊಡು ಅಂತ ಹೇಳ್ಬಿಟ್ಟು ಇಬ್ಬರು ಚೆನ್ನಾಗಿ ಆಟ ಆಡಿದ್ರು. ಅಷ್ಟರಲ್ಲಿ ನಾನು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ದೆ, ರೀ ಅದೇ ಅಕ್ಕವ್ರ ಮನೆಗೆ ಬಂದಿದ್ದೀನಿ, ಹಂಗೆ ಬಿಟ್ಬಿಡಿ ಮನೆ ಹತ್ರ ಅಂತ ಹೇಳ್ಬಿಟ್ಟು. ಅದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಬರ್ತಾ ಇದ್ದೀನಿ ಅಲ್ಲೇ ಇರಿ ಅಂತ ಹೇಳಿದ್ರು. ಅಕ್ಕ ಅಡುಗೆ ಮಾಡ್ತೀನಿ, ಊಟ ಮಾಡ್ಕೊಂಡು ಹೋಗಿ, ಇನ್ನೇನು ಹೊರಟಿದ್ದೀರಾ ಅಂತೆಲ್ಲ ಹೇಳಿದ್ಲು. ಇಲ್ಲ ಹೊರಡ್ತೀವಿ, ಮತ್ತು ಅದೇ ಲಗೇಜ್ ಎಲ್ಲ ಪ್ಯಾಕ್ ಮಾಡೋದಿದೆ, ಬಟ್ಟೆ ಎಲ್ಲ ಪ್ಯಾಕ್ ಮಾಡಬೇಕು, ಇನ್ನೂ ಮಾಡಿಲ್ಲ, ಬೆಳಗ್ಗೆ ಊರಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಕ್ಕೆ ಅಕ್ಕ ಸರಿ ಆಯಿತು ಅಂತ ಹೇಳ್ಬಿಟ್ಟು ಎಲ್ರಿಗೂ ಟೀ ಮಾಡ್ಕೊಂಬಂದು ಕೊಟ್ಟಳು. ಅದು ಟೀ ಕುಡಿದು ಅಕ್ಕಂಗೂ ಜಾತ್ರೆಗೆ ಅಂದರೆ ಲಾಸ್ಟ್ ಟೈಮ್ ನಮ್ಮ ಅತ್ತೆ ಬಂದಿದ್ದಾಗ ಹೇಳಿದರು ಹೋಗಿ ಮನೆಗೆ. ಸರಿ ಅಂತೇಳಿ ನಾವು ಇನ್ನೊಂದ್ಸಲಿ ಜಾತ್ರೆಗೆ ನಾಳೆನೇ ಬನ್ನಿರಿ ಅಂತ ಎಲ್ಲ ಹೇಳಿದ್ವಿ. ಅವರು ಇಲ್ಲ ನಾವು ಬರಲ್ಲ, ರೋಹಿತಿಂಗೆ ಆಲ್ರೆಡಿ ರಜೆ ಕೊಟ್ಟಿದ್ದಾರೆ, ಅವನ್ನ ಬೇಕಂದರೆ ನೀವು ಕರ್ಕೊಂಡೋಗಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟು ಮನೆಗೆ ಬಂದ್ವಿ.
ಬಟ್ಟೆ ಎಲ್ಲ ಎತ್ತಿಟ್ಕೊಂಬಿಡೋಣ ಬ್ಯಾಗಿಗೀಗಲೇ ಬೆಳಗ್ಗೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎತ್ತಿಟ್ಕೊತಿದ್ದೆ. ಫಸ್ಟ್ ನನ್ನ ಮಗ ಅವನದು ಆಟ ಸಾಮಾನೆಲ್ಲ ಜೋಡಿಸ್ಕೊತಿದ್ದಾನೆ ಕೂತ್ಕೊಂಡು. ಅಯ್ಯನ ಬರ್ತಾರಂತ. ಬಾಲು ಅಲ್ಲಿ ಅಯ್ಯ ಬರ್ತೈತಲ್ಲ ಕ್ರಿಕೆಟ್ ಆಡೋಕ್ಕೆ. ಆಮೇಲೆ ಗ್ರೀಟಿಂಗ್ಸು. ಆಮೇಲೆ ಅಮ್ಮ ದಾಡ್ ತಾಂಬುದ ಬಸ್ಸಲ್ಲಿ ಹೋಗೋದು ಇನ್ನೇ ಬಸ್ಸಲ್ಲಿ ಹೋಗೋದು. ಅಪ್ಪ ಜಾತ್ರೆಗೆ ಹುಡುಗರೆಲ್ಲ ಬರ್ತಾರೆ, ಅವ್ರ ಜೊತೆ ಎಲ್ಲ ಸೇರ್ಕೊಂಡು ಆಟ ಆಡ್ಬೋದು. ಮತ್ತು ಅವ್ರ ಅಯ್ಯ ಅಂದರೆ ಅವ್ನಿಗೆ ಇಷ್ಟ, ಅವರು ಕೂಡ ಇವನ ಜೊತೆ ಚೆನ್ನಾಗಿ ಆಟ ಆಡ್ತಿರ್ತಾರೆ, ಗೇಮ್ ಎಲ್ಲ ಜಾಸ್ತಿ ಆಡ್ತಿರ್ತಾರೆ. ಅದಕ್ಕೆ ಅಂತ ಹೇಳ್ಬಿಟ್ಟು ಗ್ರೀಟಿಂಗ್ಸು. ಅವನು ಹೋಲಿ ಆಡಬೇಕಂತಲ್ಲಿ, ಅದಕ್ಕೆ ಹೋಲಿ ಆಡೋದಕ್ಕೆ ಬಣ್ಣ, ಆಮೇಲೆ ಗ್ರೀಟಿಂಗ್ಸು, ಬಾಲು, ಬ್ಯಾಟು ತೊಗೊಂಡೋಗೋಣಮ್ಮ ಅಂತ ಹೇಳ್ತಾನೆ. ನಾನು ಇಲ್ಲಿಂದ ಬೇಡಪ್ಪ ಬಸ್ಸಲ್ಲಿ ಹೋಗೋದು, ಅಲ್ಲಿ ಕೂಡ ಅಲ್ಲ, ಇನ್ನು ಬೆಳಗ್ಗೆ ಎಲ್ಲ ಲಗೇಜ್ ಎಲ್ಲ ಜಾಸ್ತಿ ಇರುತ್ತೆ, ಅದೆಲ್ಲ ತೊಗೊಂಡೋಗ್ಬೇಕು, ಬೇಡ ಅಂತ ಹೇಳ್ತಿದ್ದೀನಿ. ಸರಿ ಆಯ್ತಮ್ಮ ಅಂತ ಹೇಳ್ಬಿಟ್ಟು ಅವನಿಗೆ ಯಾವ ಬಟ್ಟೆ ಎಲ್ಲ ತೆಗ್ದು ನೋಡ್ಸಮ್ಮ. ಎಲ್ಲ ನಾನು ಬಟ್ಟೆ ತೆಗ್ದು ನೋಡ್ಸಮ್ಮ. ವೆಯ್ಟ್ ಇದಮ್ಮ ಇರ್ಲಾ? ಇದೊಂದು ಸರಿನಾ? ಹಗ್ಗ ಚಡ್ಡಿ ಏನು ಚಡ್ಡಿ ಇಲ್ಲಮ್ಮ, ಇದು ಬರ್ಮೋಡ ಥರ ಇನ್ನೂ ಇಟ್ಕೊಂಡೇ ಇಲ್ಲ ಹೊಸದು. ಸರಿನಾ? ಅವನು ಜಾಸ್ತಿ ಪ್ಯಾಂಟು ಯೂಸ್ ಮಾಡೋದಿಲ್ಲ, ಬರೀ ಬರ್ಮೋಡ ಚಡ್ಡಿ ಅಂತದೇ ಕೇಳ್ತಿರ್ತಾನೆ. ಅದಕ್ಕೆ ಅಂತ ಹೇಳ್ಬಿಟ್ಟು ಅವನು ಕೇಳೇ ಬರ್ಮೋಡ ಚಡ್ಡಿ ಎಲ್ಲ ಇಟ್ಕೊಂಡೆ. ಅವನು ಇನ್ನೊಂದು ಅಮ್ಮ ಈ ಪ್ಯಾಂಟ್ ತಗೋ ಚೆನ್ನಾಗೈತೆ ಅಂತ ಹೇಳ್ದ. ಸರಿ ಆಯಿತು ಕೊಡು ಅಂತ ಹೇಳ್ಬಿಟ್ಟು ಅವನದೆಲ್ಲ ರೆಡಿಯಾಗಿ ಒಂದು ಕಡೆ ಇಟ್ಟು ನಾನು ಕೂಡ ಸ್ಯಾರಿ ಬಟ್ಟೆ ಎಲ್ಲ ನನಗೆ ಡ್ರೆಸ್ಸು ಎಲ್ಲ ಎತ್ಕೊತಾ ಇದ್ದೀನಿ. ನಮ್ಮನೆಯವರು ನೀವಿಬ್ರದ್ದು ಮಾತ್ರ ತೊಗೊಳ್ಳಿ, ನಾನು ತೊಗೊಂಡು ನಾನು ಬರ್ತೀನಿ, ಅವರು ಕೆಲಸ ಇದೆ, ಅದಕ್ಕೆ ನಾನು ಸಂಜೆ ಬರ್ತೀನಿ, ನೀವು ಬೆಳಗ್ಗೆನೇ ಹೋಗಿರಿ ಅಂತೆಲ್ಲ ಹೇಳಿದ್ರು. ಅದಕ್ಕೆ ಅಂತಲೇ ನಂದು ನನ್ನ ಮಗನ ಮಾತ್ರ ಬಟ್ಟೆ ಪ್ಯಾಕ್ ಮಾಡ್ತಾ ಇರೋದು. ನಮ್ಮನೆಯವರು ಅವ್ರು ಇಟ್ಕೊಂಡು ಅವ್ರಿಗೆ ಯಾವ್ದು ಬೇಕೋ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಅವರೇ ಇಟ್ಕೊಂಬರಲಿ ಅಂತ ಹೇಳ್ಬಿಟ್ಟು ನಂದು ಮಾತ್ರ ಪಾಪದು ಇಟ್ಕೊಂಡ್ವಿ. ಅಲ್ಲಿಂದ ಇಟ್ಕೊತಾ ಇದ್ದೆ. ನನ್ನ ಸ್ಯಾರಿ ಎಲ್ಲ ನೋಡ್ಬಿಟ್ಟು ಕೇಳ್ತಿದ್ದಾನೆ, ಅಮ್ಮ ಈ ಸ್ಯಾರಿ ಯಾವಾಗ ತೊಗೊಂಡೆ, ಇದು ಯಾವಾಗ ತೊಗೊಂಡೆ ಅಂತೆಲ್ಲ ಕೇಳ್ತಿದ್ದಾನೆ ಅಲ್ಲಿ ಕೂತ್ಕೊಂಡು. ಸುಮ್ಮನೆರಪ್ಪ ನಿಮ್ಮ ಅಪ್ಪನೇ ಕೊಡಿಸಿದ್ರು, ಒಂದು ದೊಡ್ಡಮ್ಮವ್ರು ಕೊಡಿಸಿದ್ರು ಅಂತೆಲ್ಲ ಹೇಳ್ತಿದ್ದೀನಿ ನನ್ನ ಮಗನಿಗೆ. ಸರಿ ನಮ್ಮ ಆಯಿತು ಅಂತ ಹೇಳಿ, ಅಮ್ಮ ಊಟ ಹಾಕ್ಕೊಡು ಮಲ್ಕೊತೀನಿ ಅಂತೆಲ್ಲ ಹೇಳ್ದ. ಸರಿ ಆಯಿತು ಅಂತೇಳಿ ಇಬ್ಬರು ಊಟ ಮಾಡಿ, ನಾನು ನಮ್ಮ ಪಾಪು ಇಬ್ಬರು ಊಟ ಮಾಡಿ ಮಲಗಿದ್ವಿ. ನಮ್ಮ ಮನೆಯವರು ನನ್ನ ತಮ್ಮ ಬರೋದು ಲೇಟು ಅಂತ ಹೇಳಿದ್ರು, ಅದಕ್ಕೆ ಮಲಗಿದ್ವಿ. ನೋಡಿ ಮಾರನೇ ದಿನ ಇದು ಮಂಡೇ ವಿಡಿಯೋ. ಅವತ್ತು ಬೇಗನೆ ಎದ್ವಿ, ಬೇಗ ಎದ್ದು ಬಾಗಿಲೆಲ್ಲ ತೊಳೆದೆ. ಅವತ್ತು ಸೋಮವಾರ ಆಗಿತ್ತಲ್ಲ, ಅದಕ್ಕೆ ವಾರನೂ ಮಾಡೋಗ್ಬಿಡೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಪಾಪುಗೆ, ಅಪ್ಪ ನಾನು ಮನೆ ಒರೆಸ್ಕೊಡ್ತೀನಿ, ನೀನು ಪೂಜೆ ಒಂದು ಮಾಡು ಅಂತೆಲ್ಲ ಹೇಳಿದೆ. ಸರಿ ನಮ್ಮ ಆಯಿತು, ನೀನು ನಾನು ಪೂಜೆ ಮಾಡ್ತೀನಿ, ನೀನು ಮನೆ ಒರೆಸು ಅಂತ ಹೇಳ್ಬಿಟ್ಟು ಅವನು ಸ್ನಾನಕ್ಕೆ ಹೋದ. ನಮ್ಮನೆಯವ್ರು ಕೂಡ ಮಾರ್ಕೆಟ್ಗೆ ಹೋಗಿ ಜಾತ್ರೆಗೆಲ್ಲ ತರಕಾರಿ ಮತ್ತು ಸೌತೆಕಾಯಿ ಸೊಪ್ಪು ಎಲ್ಲ ಬೇಕಿತ್ತು, ಅಂದರೆ ಪುದೀನ ಕೊತ್ತಂಬರಿ ಎಲ್ಲ ಬೇಕಿತ್ತು. ಅವರು ನಾನು ತೊಗೊಂಡು ಬರ್ತೀನಿ ರೀ ಅಂತ ಹೇಳ್ಬಿಟ್ಟು ಅವರು ಮಾರ್ಕೆಟ್ಗೆ ಹೋದರು. ನನ್ನ ತಮ್ಮನೂ ಕೂಡ ನನಗೆ ತಿಂಡಿ ಎಲ್ಲ ಬೇಡಕ್ಕ ಅಂತ ಹೇಳ್ಬಿಟ್ಟು ಅವನು ಕೆಲಸಕ್ಕೆ ಬೆಳಗ್ಗೆನೇ ಹೊರಟ. ನಮ್ಮನೆಯವರು ಕೂಡ ನನಗೆ ತಿಂಡಿ ಬೇಡ, ನಾನು ಅದನ್ನು ಮಾರ್ಕೆಟ್ಗೆ ಹೋಗಿ ತಂದುಬಿಟ್ಟು ಅಲ್ಲಿ ಆಂಟಿ ಒಬ್ಬರು ಪರಿಚಯ ಇದ್ದಾರೆ ಹೋಗ್ತಾ ರೋಡಲ್ಲೇ, ಅಲ್ಲಿ ಇಟ್ಟು ನಾನು ಹಂಗೆ ಹೋಗ್ತೀನಿ ರೀ, ಮತ್ತೆ ಮನೆಗೆ ಬರಲ್ಲ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಹೇಳಿದೆ. ನಮ್ಮ ಪಾಪು ಕೂಡ ಪಾಪ ಪೂಜೆ ಎಲ್ಲ ಮಾಡ್ದೆ. ನಾನು ಅದರೊಳಗಡೆ ಹೋಗಿ ಸ್ನಾನ ಮಾಡ್ಕೊಂಡು ನಾನು ರೆಡಿ ಆದೆ. ಇದು ನೋಡಿ ಫೆಕ್ಸ್ ಎಲ್ಲ ನನಗೆ ಇದೇ ಬೇಕಮ್ಮ ಅಂತ ಹೇಳ್ಬಿಟ್ಟು ಎಲ್ಲ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದಾನೆ. ಜಾಗ ಬಿಟ್ಟಿದ್ದಾರೆ ನೋಡು, ಚೆನ್ನಾಗಿ ಕಾಣಿಸ್ತಿಲ್ಲ, ಅದೇನೇ ಬೇರೆ ತಗೋ ಹೋಗ್ಲಿ. ಸರಿ ಅಂತೇಳಿ ಅವನು ಅದಕ್ಕೇನೇನೋ ರಿಪೇರಿ ಮಾಡಿ ತೊಗೊಂಡ. ತಿರ್ಗಿ ಅದು ಚೆನ್ನಾಗಿಲ್ಲ ಅಂತ ನೋಡಿ ಆಗಲೇ ಬೇರೆ ಎಫೆಕ್ಟ್ಸ್ ಎಲ್ಲ ಎತ್ಕೊಂಡು ಬಂದುಬಿಟ್ಟಿದ್ದಾನೆ. ಅದು ಬೇಡಮ್ಮ ಇದು ಇಟ್ಕೊತೀನಿ ಅಂತ ಹೇಳ್ಬಿಟ್ಟು ಬಂದ. ಸರಿ ಯಾವುದೋ ಒಂದು ತೊಗೊಂಡು ನಡಿಯಪ್ಪ ಅಂತ ಹೇಳ್ಬಿಟ್ಟು ಲಗೇಜ್ ಎಲ್ಲ ಇಟ್ಕೊಂಡು ನಾನು ಇಟ್ಕೊಂಡ್ಬರ್ತೀನಿ ಅಂತ ಹೇಳ್ತಿದ್ದೀನಿ ನೋಡಿ. ಆಗಲೇ ಫೆಕ್ಸು ಬೇರೆದು ಎಕ್ಸ್ಚೇಂಜ್ ಮಾಡಿ ಇಟ್ಕೊಂಡು ಬಂದುಬಿಟ್ಟಿದ್ದಾನೆ. ಅವನಿಗೆ ಅವ್ರ ಅಣ್ಣ ಬರೋದು ಒಂದು ಕಡೆ ತುಂಬ ಖುಷಿ ಆಗಿಬಿಟ್ಟಿದೆ. ಅದಕ್ಕೆ ಅಂತ ಹೇಳ್ಬಿಟ್ಟು ಅಮ್ಮ ಅಣ್ಣನ ಕರಿ, ಅಮ್ಮ ಇಲ್ಲಿಗೆ ಕರಿ ಅಂತ ಹೇಳ್ದ. ಇಲ್ಲಿಗೇನು ಬೇಡ ಬಾಪ, ಅಲ್ಲಿಗೆ ಡೈರೆಕ್ಟಾಗಿ ಬಸ್ ಸ್ಟಾಪಿಗೆ ಬರ್ತಾನೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದೆ.
ನೋಡಿ ಲಗೇಜು ನಾನು ಅಪ್ಪ ನಿಂದು ಒಂದು ಕವರ್ ಇದೆ ಅದನ್ನಾದರೂ ಇಟ್ಕೊಳ್ಳೋ ಅಂತ ಹೇಳಿದ್ರೆ, ಇಲ್ಲಮ್ಮ ನೀನು ನನ್ನ ಹಿಂದೆನೇ ಬಾ, ನಾನು ವಿಡಿಯೋ ಮಾಡಬೇಕಲ್ವ ನಿನಗೆ, ನಾನು ವಿಡಿಯೋ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ದಾರಿ ಉದ್ದ ಹಾಗೆ ಬಂದುಬಿಟ್ಟ. ಸಖತ್ತು ಆ್ಯಕ್ಟಿವ್ ಇದ್ದಾನೆ, ಅದೇ ಥರ ತುಂಬ ತೀಟೆ ಮಾಡ್ತಿರ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿ ಆಂಟಿ ಹತ್ರ ಇಟ್ಟೋಗಿದ್ರು ನಮ್ಮ ಮನೆಯವರು. ಅವ್ರಿಗೆ ಕೂಡ ಹೇಳ್ಬಿಟ್ಟು ಆಂಟಿ ಈ ಥರ ತೊಗೊತೀವಿ ಇದನ್ನು ಅಂತ ಹೇಳಿದೆ. ಸರಿನಪ್ಪ ಆಯಿತು ತೊಗೊಳ್ರಿ ಅಂತ ಹೇಳಿದ್ರು. ಅವ್ರನ್ನೂ ಕೂಡ ಜಾತ್ರೆಗೆ ಕರೆದ್ವಿ, ಬನ್ನಿರಿ ಅಂತ ಹೇಳ್ಬಿಟ್ಟು. ಇಲ್ಲ ಕಣೋ ಅಂದರೆ ಹತ್ರ ಆಗಿದ್ರೆ ಬರ್ತಿದ್ವಿ, ನಿಮ್ಮೂರು ತುಂಬ ದೂರ, ಅಲ್ಲೆಲ್ಲ ನಮಗೆ ಗೊತ್ತಿಲ್ಲ ಆ ಕಡೆ ಎಲ್ಲ, ಇಲ್ಲಿ ಹತ್ರ ಅಮ್ಮರೂರಿಗಾದರೆ ಬರ್ತೀವಿ, ಅಲ್ಲಿ ಅಮ್ಮರೂರು ಹತ್ರ ಇದೆ, ಅದಕ್ಕೆ ಅಲ್ಲಿಗಾದರೆ ಬರ್ತೀವಿ, ಅಲ್ಲಾದ ಕರೀರಿ ಬರ್ತೀವಿ ಅಂತೆಲ್ಲ ಹೇಳಿದ್ರು. ಅವ್ರಿಗೆ ಆಯಿತು ಅಂತ ಹೇಳ್ಬಿಟ್ಟು ಇಲ್ಲಿಂದನೇ ಆಟೋ ಮಾಡ್ಕೊಂಡು ಹೋಗಿ ಅಂತೆಲ್ಲ ಹೇಳಿದ್ರು ಅವರು. ಇಲ್ಲ ಆಂಟಿ ಆಟೋ ಮಾಡ್ಕೊಂಡೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸೀದಾ ಶಿರಾ ಗೇಟ್ಗೆ ಬಂದ್ವಿ. ಅಂದರೆ ಬಸ್ ಸ್ಟಾಪ್ಗೆ ಹೋಗಲಿಲ್ಲ, ಬಸ್ ಸ್ಟಾಪ್ಗೆ ಹೋದರೆ ದೂರ ಆಗುತ್ತೆ, ಬೇಡ ಬಿಡು, ಇಲ್ಲೇ ಬಸ್ ಎಲ್ಲ ಅಂದರೆ ಶಿರಾ ಗೇಟಲ್ಲೇ ಶಿರಾ ಕಡೆಗೆ ಹೋಗೋದೆಲ್ಲ ಬಸ್ ಸಿಗುತ್ತೆ, ಇಲ್ಲೇ ಹತ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಡೈರೆಕ್ಟಾಗಿ ಆಟೋ ಮಾಡ್ಕೊಂಡು ಬಂದು ಅಲ್ಲಿ ಇಳಿದ್ವಿ. ಅಲ್ಲಿ ಇಳಿಯೋದ್ರಲ್ಲಿ ನಮ್ಮ ಬಾವ ಕೂಡ ನಮ್ಮ ಅಕ್ಕನ ಮಗನ ಅವ್ರ ಮಗನ ಕರ್ಕೊಂಡು ಬಂದರು. ಅವರು ಕರ್ಕೊಂಡು ಬಂದು ಬಿಟ್ಟು ಹೋಗ್ತಿದ್ದಾರೆ ನನಗೆ, ಹುಷಾರು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಿದ್ಯಾ, ಲಗೇಜ್ ಎಲ್ಲ ಇರುತ್ತೆ ಮತ್ತು ದೂರ ಬೇರೆ ಹೋಗ್ತಿದ್ದೀರಾ, ಹುಷಾರು ಅಂತ ಹೇಳ್ಬಿಟ್ಟು ಎಲ್ಲ ಹೋಗ್ತಿದ್ದಾರೆ. ಇಲ್ಲ ಆಯಿತು ಹೋಗಿ ಬಾವ, ಹುಷಾರಾಗಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ ನಾನು ಕೂಡ. ಅಲ್ಲಿ ನಿಂತ್ಕೊಂಡಿರೋ ಅಷ್ಟರಲ್ಲೇ ಬಸ್ ಬಂತು. ಇದು ತುಂಬ ಖಾಲಿ ಇತ್ತು, ಅಂದರೆ ಎಲ್ಲ ಕಡೆನೂ ಅಂದರೆ ನಿಲ್ಸ್ಕೊಂಡು ಹೋಗ್ತಾರೆ, ಹೋದ್ರೂ ಪರವಾಗಿಲ್ಲ ಸೀಟೆಲ್ಲ ಖಾಲಿ ಇದ್ದಾವೆ ಅಂತ ಹೇಳ್ಬಿಟ್ಟು ನಾವು ಇದ್ಬಿಟ್ಟು ಇದೇ ಬಸ್ಗೆ ಹತ್ತಿದ್ವಿ. ಫ್ರೀಯಾಗೇ ಇತ್ತು ನೋಡಿ. ಲಗೇಜ್ ಕೂಡ ಪಕ್ಕದಲ್ಲೇ ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಇಬ್ಬರು ಮಕ್ಕಳು. ನಾನೊಂದು ಕಡೆ ಈ ಕಡೆ ಸೀಟಲ್ಲೇ ಕೂತ್ಕೊಂಡಿದ್ದೆ. ಅಲ್ಲಿಂದ ಹೋಗಿ ಶಿರಾಗೆ ಹೋಗಬೇಕು. ಶಿರಾಗೆ ಹೋಗಿ ಇಳಿದ್ಬಿಟ್ಟು ಮತ್ತೆ ಬೇರೆ ಬಸ್ಗೆ ಹೋಗ್ಬೇಕಿತ್ತು, ನಾವು ಅಮರಾಪುರ ಬಸ್ಗೆ ಹೋಗ್ಬೇಕಿತ್ತು. ಅಲ್ಲಿಂದ ಅಲ್ಲಿ ಹೋಗ್ಬಿಟ್ಟು ಇಳಿದು ನೋಡಿದ್ರೆ ಇದೇ ಬಸ್ಸೇ ಅಮರಾಪುರಕ್ಕೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ಬೋರ್ಡು ಚೇಂಜ್ ಮಾಡಿದರು. ಸರಿ ಒಳ್ಳೇದಾಯಿತು ಅಂತ ಹೇಳ್ಬಿಟ್ಟು ಅದೇ ಬಸ್ಸಲ್ಲೇ ಅದೇ ಸೀಟಲ್ಲೇ ಹಂಗೆ ಕೂತ್ಕೊಂಡ್ವಿ. ನಾನು ತಿಂಡಿ ಏನು ಮಾಡಿರಲಿಲ್ಲ, ನೀರು ಕೂಡ ಗಡಿ ಬಿಡಿಲಿ ನೀರು ಕೂಡ ಪಾಪ ಮಗುಗೆ, ನಮ್ಮ ಪಾಪಕ್ಕೆ ತೊಗೊಂಡಿರಲಿಲ್ಲ. ಅಮ್ಮ ನೀರು ಕೊಡ್ಸಮ್ಮ, ಏನಾದರೂ ಕೊಡ್ಸಮ್ಮ ಅಂತ ಕೇಳ್ದ. ಅಲ್ಲೇ ಶಿರದಲ್ಲೇ ನಮ್ಮ ಅಕ್ಕನ ಮಗನು ನಮ್ಮ ಪಾಪನೂ ಕಳಿಸ್ದೆ, ನಿಮ್ಗೇನು ಬೇಕಾ ತೊಗೊಂಡು ಬರ್ರಪ್ಪ ಅಂತ ಹೇಳ್ಬಿಟ್ಟು ಅಮೌಂಟ್ ಕೊಟ್ಟು ಕಳಿಸಿದೆ. ನಾನು ಸೀಟ್ ಇಟ್ಕೊಂಡು ಅಲ್ಲೇ ಕೂತ್ಕೊಂಡಿದ್ದೆ, ಲಗೇಜ್ ಎಲ್ಲ ಇತ್ತಲ್ಲ ಇಟ್ಕೊಂಡು. ಅವ್ರಿಗೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ನೋಡಿದ್ದಾರೆ. ಅವ್ರಿಗೆ ಯಾಕೋ ಅಲ್ಲೇನು ಇಷ್ಟ ಆಗಲಿಲ್ಲ ಅಂತ ಹೇಳ್ದೆ ನಮ್ಮ ಅಕ್ಕನ ಮಗ. ಹಂಗೆ ಚಿಪ್ಸೂ ಮತ್ತು ಜ್ಯೂಸು ಮತ್ತು ನೀರು ಬಾಟ್ಲು 2 ತೊಗೊಂಡು ಬಂದು ಕೊಟ್ಟ. ಆಮೇಲೆ ಎಲ್ಲರೂ ಕೂತ್ಕೊಂಡು ಅಲ್ಲೇ ಬಸ್ಸಲ್ಲೇ ಕೂತ್ಕೊಂಡು 3 ಜನನೂ ತಿಂದ್ವಿ, ನೀರು ಕೂಡ ಕುಡಿದ್ವಿ. ನೋಡಿ ಫೆಕ್ಸು ಅಲ್ಲಿಂದ ಎಷ್ಟು ನೀಟಾಗಿ ಹಾಕೊಂಡು ಬಂದಿದ್ದಾನೆ. ಇಲ್ಲಿ ಆಗಲೇ ಎಲ್ಲ ಕಿತ್ತು ಮುರಿದಾಕಿದ್ದಾನೆ. ಏನೇ ವಸ್ತು ತೊಗೊಂಡ್ರು ಅಷ್ಟೇ, ನಮ್ಮ ಪಾಪು ಅಂದರೆ ಅಷ್ಟು ಚೆನ್ನಾಗಿ ಯೂಸ್ ಮಾಡ್ತಾನೆ ಅಂತ ಅರ್ಥ. ಬೇಗ ಕಿತ್ತಾಕ್ತಾನೆ, ಚೆನ್ನಾಗಿ ಯೂಸ್ ಮಾಡಿ ಕಿತ್ತಾಕ್ತಾನೆ. ಯಾವ ಒಂದೊಂದು ಮಾತ್ರ ಅವನಿಗೆ ಇಷ್ಟ ಆಗಿರೋದು ಬೇಕಾಗಿರೋದು ಮಾತ್ರ ಯಾರಿಗೂ ಕೊಡ್ದಂಗೆ ಅದು ಹುಷಾರಾಗೆ ಮನೆಯಲ್ಲೇ ಇಟ್ಬಿಡ್ತಾನೆ, ಎಲ್ಗೂ ತೊಗೊಂಡೋಗೋದಿಲ್ಲ. ಅದು ಅವ್ರ ಅಯ್ಯ ಕೊಡಿಸಿದ್ರು ಪಾಪ ಫೆಕ್ಸ್ಗಳೆಲ್ಲ. ಲಾಸ್ಟ್ ಟೈಮು 2-3 ಕೊಡಿಸಿದ್ರು, ಅದನ್ನು ಒಂದೊಂದೇ ಕಿತ್ತಾಕ್ತಿದ್ದಾನೆ ಯೂಸ್ ಮಾಡಿಕೊಂಡು. ಸರಿ ಅಲ್ಲಿಂದ ಬಸ್ಸೆಲ್ಲ ತುಂಬ ರಶ್ ಇತ್ತು. ಅಲ್ಲಿಂದ ಅಮರಾಪುರದಲ್ಲಿ ಇಳಿದ್ವಿ. ಅಮರಾಪುರದಲ್ಲಿ ಇಳಿದಿದ ತಕ್ಷಣ ಇನ್ನೊಂದು ಬಸ್ಸು ರೆಡಿ ಆಗಿತ್ತು ನಮ್ಮೂರಿಗೆ. ಅಲ್ಲಿಂದ ಒಂದು 15 ನಿಮಿಷ ಅಷ್ಟೇ, 15 ನಿಮಿಷದೊಳಗಡೆ ನಮ್ಮೂರಿಗೂ ಕೂಡ ಬಂತು. ನಾವು ಹೋಗೋದ್ರಲ್ಲಿ ನಮ್ಮ ಅತ್ತೆ ಕೂಡ ಬಂದು ಆಲ್ರೆಡಿ ಬಸ್ಸಿಗೆ ವೆಯ್ಟ್ ಮಾಡ್ತಾ ನಿಂತಿದ್ರು. ಅವರು ಕೂಡ ಹೋಗಿದ ತಕ್ಷಣ ಲಗೇಜ್ ಎಲ್ಲ ಇಳಿಸ್ಕೊಂಡ್ರು. ಯಾಕಮ್ಮ ನೀವು ಬಂದಿದ್ದೀರಾ ಅಂತ ಅಂದೆ. ಅಂದರೆ ಅವ್ರಿಗೆ ನಾವು ಹೇಳಿರಲಿಲ್ಲ ಇದೇ ಬಸ್ಗೆ ಬರ್ತೀವಿ ಅಂತ. ನಮ್ಮನೆಯವರು ಫೋನ್ ಮಾಡಿ ಕೇಳ್ತಾಯಿದ್ರು ಎಲ್ಲಿದ್ದೀರಾ ಬಸ್ ಸಿಗ್ತಾ ಅಂತ ಹೇಳ್ಬಿಟ್ಟು. ನಮ್ಮನೆಯವ್ರು ಹೇಳಿದಾರಮ್ಮ ಈ ಬಸ್ಸಿಗೆ ಬರ್ತಾರೆ, ನೀನು ಅಷ್ಟು ಗಂಟೆಗೆ ಅಲ್ಲಿಗೆ ಹೋಗಿ ಇಳಿಸ್ಕೊ, ಅಂದರೆ ಲಗೇಜ್ ಎಲ್ಲ ಇಳಿಸ್ಕೊ, ಅವ್ರನ್ನೂ ಕರ್ಕೊಂಡೋಗಿ ಮನೆಗೆ ಅಂತೇಳಿ ಹೇಳಿದರು ನಮ್ಮತ್ತೆ. ನಾವು ಬರೋದ್ರೊಳಗಡೆ ಪಾಪ ಬಂದು ಎಲ್ಲ ಇಳಿಸ್ಕೊಂಡು ನಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಿದ್ದಾರೆ. ಜಾತ್ರೆ ಇಳ್ದು ಹೋಗಿದ ತಕ್ಷಣ ಜಾತ್ರೆ ಪ್ರಿಪ್ರೇಷನ್ ಎಲ್ಲ ಅಂದರೆ ಊರಲ್ಲೆಲ್ಲ ಚೆನ್ನಾಗೇ ಆಗಿತ್ತು. ಲೈಟ್ ಅರೇಂಜ್ಮೆಂಟ್ ಕೂಡ ಎಲ್ಲ ಮಾಡಿದರು. ಅದನ್ನೆಲ್ಲ ನೋಡ್ಕೊತ ಎಲ್ಲರೂ ಮನೆ ಮುಂದೆನೂ ಪೆಂಡಾಲೆಲ್ಲ ಹಾಕಿದ್ರು. ನೋಡಿ ತುಂಬ ಖುಷಿ ಆಯಿತು. ನಾವು ಬೇಗ ಹೋಗ್ಬೇಕಿತ್ತು, ಏನು ಮಾಡೋದು, ನಮ್ಮ ಪಾಪಗೆ ಎಕ್ಸಾಮ್ ಇತ್ತಲ್ಲ, ಅದಕ್ಕೆ ಮುಗಿಸ್ಕೊಂಡು ಹೋಗೋಣ ಅಂತಲೇ ನಾವು ಲೇಟ್ ಆಯಿತು. ಅಂದರೆ ಮುಗಿಸ್ಕೊಂಡು ಹೋದರೆ ಒಂಥರ ನೆಮ್ಮದಿಗೆ ಆ ಜಾತ್ರೆ ಮಾಡ್ಕೊಂಡು ಬರ್ಬೋದು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ. ಚೆನ್ನಾಗಿದ್ದೀರಾ ಅಕ್ಕ? ಹ್ಞೂ ಇವಾಗ ಬಂದ್ವಿ. ಅವನಿಗಾಗಿದ್ದೀರಾ? ಆಯ್ತಾ ಊಟ? ಜಾತ್ರೆ ಜೋರು.
ಹಾಗೆ ರೋಡಲ್ಲಿ ಹೋಗ್ತಾ ಎಲ್ಲರೂ ಪರಿಚಯ ಇದ್ರಲ್ಲ, ಹಾಗೆ ಎಲ್ಲರೂ ಮಾತಾಡ್ಸಿದ್ರು, ಯಾಕೆ ಇವಾಗ ಬಂದಿದ್ದೀರಾ, ಬೇಗ ಬರೋದಲ್ವ ಅಂತ. ಅವ್ರಿಗೆಲ್ಲ ಹೇಳ್ದೆ ನಾನು ಈ ಥರ ಅದೇ ಎಕ್ಸಾಮ್ ಇತ್ತು ಪಾಪುಗೆ, ಅದಕ್ಕೆ ಲೇಟಾಗೆ ಬಂದ್ವಿ ಅಂತೆಲ್ಲ ಹೇಳ್ಕೊಳ್ತಾ ಹೋದ್ವಿ. ಇದೇ ನೋಡಿ ನಮ್ಮ ಮನೆ, ಅಂದರೆ ನಮ್ಮ ಹಸ್ಬೆಂಡ್ ಮನೆ ಇದೆ. ನಮ್ಮ ಮನೆಯೂ ಅದೇ, ನಮ್ಮ ಹಸ್ಬೆಂಡ್ ಮನೆಯೂ ಅದೇ. ಸುಮ್ಮನೆ ಹೇಳ್ದೆ, ಯಾಕೆಂದರೆ ಅಮ್ಮರೂರ್ಗೆ ಹೋದಾಗ ಅದು ನಮ್ಮ ಮನೆ ನಮ್ಮೂರು ಅಂತೀವಲ್ಲ, ಅದಕ್ಕೆ ಕನ್ಫ್ಯೂಸ್ ಆಗುತ್ತೆ ಅಂತಲೇ ನಮ್ಮ ಹಸ್ಬೆಂಡು ಮನೆ ಅಂತ ಹೇಳಿದೆ. ಪಾಪ ಅವರು ನಮ್ಮ ಅತ್ತೆ ಎಲ್ಲ ಬೆಳಗ್ಗೆಯಿಂದನೂ ತುಂಬ ಕೆಲಸ ಎಲ್ಲ ಮಾಡಿದ್ದಾರೆ. ನಮ್ಮ ನಾದಿನಿಯವರು ಬರ್ತೀವಿ ಅಂತ ಹೇಳಿದರು. ಯಾಕೋ ಅಂದರೆ ಅವ್ರ ಊರಲ್ಲಿ ಏನೋ ಜಾತ್ರೆ ಇತ್ತಂತೆ, ಅದಕ್ಕೆ ಅಕ್ಕ ಸಂಜೆ ಬರ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದರು ಫೋನ್ ಮಾಡಿ. ನನಗೂ ಕೂಡ ಅವ್ರಿಗೂ ಹೇಳಿದ್ದಾರೆ. ಅವ್ರು ನಮ್ಮ ಅತ್ತೆಗೆ ರಂಗೋಲಿ ಹಾಕಕ್ಕೆ ಬಂದಿಲ್ಲ ಅಂದರೂ ಪಕ್ಕದ ಮನೆ ಹುಡುಗಿನ ಕರ್ಕೊಂಬಂದು ರಂಗೋಲಿ ಎಲ್ಲ ಹಾಕಿ ಬಣ್ಣ ಎಲ್ಲ ತುಂಬಿದ್ದಾರೆ. ಪಾಪ ಅವರು ಚೆನ್ನಾಗೇ ಎಲ್ಲ ಅಂದರೆ ಕೆಲಸ ಎಲ್ಲ ಮಾಡಿ ಸಾಕಾಗ್ಬಿಟ್ಟಿದ್ರು. ರಂಗೋಲಿ ಬಣ್ಣ ಎಲ್ಲ ಕೂಡ ತುಂಬ ಚೆನ್ನಾಗಿ ಹಾಕಿದ್ದೀರಾ ಅಂತೆಲ್ಲ ಹೇಳಿದೆ. ಓಕೆ, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಆಗುತ್ತೆ ನೋಡಿ. ಥ್ಯಾಂಕ್ ಯು.